ಯಾರಿಗಾಗಿ ಎಲ್ಲವೂ ಇದೆ, ಯಾರಿಂದ ಎಲ್ಲವೂ ಉಂಟಾಗಿದೆ, ಅವರು ಅನೇಕ ಮಕ್ಕಳನ್ನು ಮಹಿಮೆಗೆ ತರುತ್ತಿರುವಾಗ ಅವರ ರಕ್ಷಕರನ್ನು ಕಷ್ಟಗಳ ಮೂಲಕ ಸಂಪೂರ್ಣವಾಗಿಸುವುದು ಅವರಿಗೆ ಯೋಗ್ಯವಾಗಿದೆ. ನಾವು ಯೋಚಿಸ್ತೇವೆ, ಯೇಸು ಪ್ರಭು ಏಕಿಷ್ಟು ನಿರಾಯುಧವಾಗಿ ಬಟ್ಟೆ ಇಲ್ಲದೆ ಸಿಲುವೆಯಲ್ಲಿ ತೂಕೊಂಡಿದ್ದಾನೆ, ಏಕಿಷ್ಟು ಬಲಹೀನನ ಕಾಣ್ತಿದ್ದಾನೆ ಬಟ್ಟೆಗಳು ಇಲ್ಲದೆ. ಅಯ್ಯೋ, ಇದು ಏನು? ಅನೇಕ ಕ್ರೈಸ್ತರಲ್ಲದವರು ಹೇಳುತ್ತಾರೆ, ನಿಮ್ಮ ದೇವರು ಇಷ್ಟು ಬಡವನ, ಅವನು ಶಕ್ತಿಯಿಲ್ಲದೆ ಹೀಗೆ ತೂಕೊಂಡಿದ್ದಾರೆ ಅಲ್ಲವೇ? ಯೇಸು ಪ್ರಭು ಬಲವಂತ ದೇವರು ಅಂತ ಹೇಳಿದ್ದೇವಲ್ವೇ? ಹಾಗಿದ್ದರೆ ಅವನು ಏಕೆ ಬಲಹೀನನಾಗಿ ಸಿಲುವೆಯಲ್ಲಿ ತೂಕೊಂಡಿದ್ದಾನೆ? ಅದರ ಉತ್ತರ ಪವಿತ್ರ ಗ್ರಂಥದಲ್ಲಿಯೇ ಇದೆ. ಅವರು ನಮ್ಮಿಗಾಗಿ ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ. ಅವರು ಬಡವನಾಗಿ ತೂಕೊಂಡಿದಾರ ಯಾಕೆಂದ್ರೆ ಅವನಲ್ಲಿ ನಂಬಿಕೆ ಇಡೋ ಎಲ್ಲರನ್ನೂ ಅವನ್ ಶ್ರೀಮಂತರನ್ನಾಡಿ ಮಾಡ್ತಿದ್ದಾನೆ. ದೇವರಿಗೆ ಸ್ತುತಿ, ಹಲ್ಲೆಲೂಯಾ. ನಮ್ಮಿಗಾಗಿ ಅವನು ಬಡವನಾಡಲು ಅವನ ಹೆಸರಿನ ಮಹಿಮೆ ಹೆಚ್ಚಾಗಿದೆ. ಆ ಹೆಸರಿನಲ್ಲಿ ನಿನಗೆ ಧನವಾಗಲಿ, ಆರೋಗ್ಯವಾಗಲಿ, ಸಂತೋಷವಾಗಲಿ, ಸಮೃದ್ಧಿಯಾಗಲಿ, ಸಮಾಧಾನವಾಗಲಿ ಯಾವುದಾದ್ರೂ ನನ್ನ ಹೆಸರಿನಲ್ಲಿ ನೀವು ಏನಾದ್ರೂ ಕೇಳಿ ನಾನದನ್ನು ನಿಮ್ಗೆ ಕೊಡುತ್ತೇನೆ ಎಂದು ಆತನು ಹೇಳಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸೋಣವಾ? ನನ್ನ ಹೆಸರಿನಲ್ಲಿ ಏನಾದ್ರೂ ಕೇಳಿ ನಾನು ಅದನ್ನು ಮಾಡ್ತಿಲ್ಲ. ನಿಮಗ್ ಸ್ವಲ್ಪ ನಂಬಿಕೆ ಇರಬೇಕು.